ಹಾಯ್ ಹಲೋ ನಮಸ್ತೆ. ನನ್ನ ಹೆಸರು ಬಂದು ಫ್ಯಾಕ್ಟ್ ಕನ್ನಡಿಗ. ಇದು ನನ್ನ ಮೊದಲನೆಯ ಲಾಂಗ್ ವಿಡಿಯೋ. ಯಾಕಂದರೆ ಮೊದಲು ಮಾಡಿರೋ ವೀಡಿಯೋಸ್ ಎಲ್ಲ ಶಾರ್ಟ್ ವೀಡಿಯೋಸ್. ಇವಾಗ ಜಾಸ್ತಿ ಲ್ಯಾಗ್ ಮಾಡೋಕ್ಕೆ ಹೋಗಲ್ಲ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಇದರಲ್ಲಿ ನಿಮಗೆ 5 ಫ್ಯಾಕ್ಟ್ಸ್ ಹೇಳ್ತೀನಿ. ಅದು ಕೂಡ ಫ್ಯೂಚರ್ ರೋಬೋಟಿಂದ ಹಿಡಿದುಬಿಟ್ಟು ಹಳೆಯ ಪಾಸ್ಟ್ ಹಿಸ್ಟ್ರಿವರೆಗೂ ತುಂಬ ಮಜವಾಗಿರುತ್ತೆ. ಬರೀ ಫ್ಯಾಕ್ಟ್ಸ್ ಅಲ್ಲ, ಕಾಮಿಡಿ ಕೂಡ ಇರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ಯಾಕ್ಟ್ ನಂಬರ್ 1. ಫೇಸ್ಬುಕ್ ಕಂಪ್ನಿಯವರು ತಯಾರು ಮಾಡಿದ 2 ರೋಬೋಟ್ಗಳು ಮನುಷ್ಯರಿಗೆ ಅರ್ಥವಾಗದೇ ಇರುವಂಥ ಭಾಷೆನ ಯೂಸ್ ಮಾಡ್ತಿದ್ರಂತೆ. ಇದನ್ನು ನೋಡಿದ ಆ ಸೈಂಟಿಸ್ಟ್ಗಳು ಆ ಸಿಸ್ಟಮನ್ನೇ ಶಟ್ ಡೌನ್ ಮಾಡಿದ್ರು ಅಂತ ಇಂಟರ್ನೆಟ್ಟಲ್ಲಿ ಈ ಸುದ್ದಿ ತುಂಬಾ ಫೇಮಸ್ ಆಗ್ತಿದೆ. ಇದಕ್ಕೆ ಹೇಳೋದು ಅನಿಸುತ್ತೆ, ಇಲ್ಲಾರ್ದೆ ಇಲ್ವೇ ಬಿಟ್ಕೊಂಡ್ರು ಅಂತ. ಆದರೆ ರಿಯಲ್ ಫ್ಯಾಕ್ಟ್ ಬೇರೆನೇ ಇದೆ. ಹೌದು, ಫೇಸ್ಬುಕ್ ಕಂಪ್ನಿಯವರು ತಯಾರಿಸಿದ ಬಾಬ್ ಹಾಗೂ ಜಿಮಿ ಅನ್ನೋ AI-ಗಳಿಗೆ ಅವರ ಇಂಜಿನಿಯರು ಹೆಂಗೆ ಮಾರಾಟ ಮಾಡೋದು ವಸ್ತುಗಳನ್ನ ಅಂತ ಕಲಿಸ್ಕೊಡ್ತಿದ್ರಂತೆ. ಅಯ್ಯೋ, ಒಳ್ಳೆ ಕಥೆ ಆಯಿತು. ರೋಬೋಟ್ ಕಲ್ತಾರು ಏನು ಮಾಡ್ತವೆ? ಇಂಜಿನಿಯರ್ಸು ಕೋಡಿಂಗ್ ಮಾಡಬೇಕಾದಾಗ ಒಂದು ಚಿಕ್ಕ ತಪ್ಪನ್ನು ಮಾಡಬೇಕಾದಾಗ ಒಂದು ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಹಾಕೋದನ್ನ ಮರ್ತ್ಬಿಟ್ರಂತೆ. ಅದಕ್ಕೆ ರೋಬೋಟ್ಗಳು ಶಾರ್ಟ್ಕಟ್ ಅಂದ್ಕೊಂಡು ಒಂದೇ ವರ್ಡ್ನ ರಿಪೀಟ್ ಮಾಡಲು ಸ್ಟಾರ್ಟ್ ಮಾಡೋದ್ವಂತೆ. ಅದಕ್ಕಾಗಿ ನಮಗೆ ಆ ರೋಬೋಟ್ಗಳು ಮಾತಾಡ್ತಿರುವ ಭಾಷೆ ಅರ್ಥ ಆಗಲ್ಲ. ಬಿಕಾಸ್ ಅವ್ರು ಮಾತಾಡ್ತಿರೋ ಲ್ಯಾಂಗ್ವೇಜೇ ಇಲ್ಲ. ಫಾರ್ ಎಕ್ಸಾಂಪಲ್, ಹೂ ಈಸ್ ಹಿ ಹೂ. ಮಿಸ್ಟೇಕ್ ಅಂತ ಅಂದಾಗ ನನಗೂ ಒಂದು ನೆನಪಾಯ್ತು. ನಾನು ಒಂದು ಮಿಸ್ಟೇಕ್ ಮಾಡಿದ್ದೆ. ನಾನೇನು ಅಂದ್ಕೊಂಡಿದ್ದೆ, ಯೂಟ್ಯೂಬ್ ಸಖತ್ ಈಸಿ. ಫಸ್ಟ್ ವೀಡಿಯೋ ಹಾಕಿದಾಗ ನನಗೆ 5 ಸಬ್ಸ್ಕ್ರೈಬರ್ಸ್ ಆಗಿದ್ರು. ಸಖತ್ ಈಸಿ ಬಿಡು. ಬಟ್ ಅದು ಆಗಿದ್ದು ಪೂರ್ತಿ ಉಲ್ಟಾ. ಇವಾಗ ನನಗೆ ಜಸ್ಟ್ 22 ಸಬ್ಸ್ಕ್ರೈಬರ್ಸಲ್ಲೇ ಕೂತಿದ್ದೀನಿ. ಪ್ಲೀಸ್ ನನಗೆ ನಿಮ್ಮ ಸಪೋರ್ಟ್ ಬೇಕು. ಜಾಸ್ತಿ ಎಮೋಷನ್ ಆಯಿತು ಅನಿಸುತ್ತೆ. ಅಂದ್ಕೊಂಡಿದ್ದಾಗಿ ಬಿಟ್ಟರೆ ದೇವರಿಗಿಲ್ಲ ಕೆಲಸ. ನನಗೂ ಗೊತ್ತು ವಾಯ್ಸ್ ತುಂಬ ಕೆಟ್ಟಾಗಿದೆ ಅಂತ. ಬಿಡಿ, ಇವಾಗ ಜಾಸ್ತಿ ಲ್ಯಾಗ್ ಮಾಡೋದು ಬೇಡ. ಫ್ಯಾಕ್ಟ್ ನಂಬರ್ 2. ರೋಡಲ್ಲಿ ಟ್ರಾಫಿಕ್ ಪೊಲೀಸ್ ಇರೋದು ನೋಡಿದ್ದೀರಾ, ಬಟ್ ಟ್ರಾಫಿಕ್ ರೋಬೋಟ್ ಇರೋದು ನೋಡಿದ್ದೀರಾ? ಹೌದು, ದುಬೈಯಲ್ಲಿ ರೋಬೋಟ್ಗಳನ್ನ ಟ್ರಾಫಿಕ್ ಪೊಲೀಸರು ಮಾಡಿಬಿಟ್ಟಿದ್ದಾರೆ. ಮೊದಲು ರೋಬೋಟ್ಗಳು ಚಿಕ್ಕ ಪುಟ್ಟ ಕೆಲಸಗಳನ್ನ ತಿಂದ್ಬಿಡ್ತಿದ್ವು, ಬಟ್ ಇವಾಗ ಡೈರೆಕ್ಟ್ ಟ್ರಾಫಿಕ್ ಪೊಲೀಸರ ಕೆಲಸನ ತಿಂದ್ಬಿಟ್ಟಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಅಷ್ಟೇ ಅಲ್ಲ, ಯಾರಾದರೂ ಏನಾದರೂ ಟ್ರಾಫಿಕ್ ರೂಲ್ನ ಬ್ರೇಕ್ ಮಾಡಿದ್ರೆ ಆ ಕಾರ್ನ ನಂಬರ್ ಪ್ಲೇಟ್ನ ಸ್ಕ್ಯಾನ್ ಮಾಡಿ ಮೇಲಿರೋ ಆಫೀಸರ್ಗೆ ಕಳಿಸುತ್ತೆ. ಹಾಗೂ ಏನಾದರೂ ಎಮರ್ಜೆನ್ಸಿ ಇದ್ದರೆ ಅದನ್ನು ಡಿಟೆಕ್ಟ್ ಮಾಡಿ ಮೊದಲು ಆ್ಯಂಬುಲೆನ್ಸ್ನ ಹೋಗಲು ಬಿಡುತ್ತೆ. ಅದು ದುಬೈಯಲ್ಲಿ. ನಮ್ಮ ಇಂಡಿಯಾದಲ್ಲಿ ಏನಲ್ವಲ್ಲ, ಬಿಟ್ಟು ಹಾಕಿ. ಜಸ್ಟ್ ಟ್ರೈ. ಹೋಗಿರೋ ಜೀವ ವಾಪಸ್ ಬಂತು. ಸ್ಟಾಪ್, ಸಾಕಾಯ್ತು ಗುರು. ಎ ಐ ಕೇಳಿ ಕೇಳಿ ಕೇಳಿ. ಇವಾಗ ಸ್ವಲ್ಪ ಹಿಸ್ಟ್ರಿ ಕಡೆ ಹೋಗೋಣ ಬನ್ನಿ. ಹಿಸ್ಟ್ರಿ ಅಂದರೆ ಫುಲ್ ಹಿಸ್ಟ್ರಿ ಅಲ್ಲ. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಿಮ್ಮದಲ್ಲಿ ಸ್ವಲ್ಪ ನಗು ಅಥವಾ ನಿಮಗೇನೋ ನಾಲೆಜ್ ಸಿಕ್ಕಿದೆ, ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ತುಂಬ ಪರಿಶ್ರಮ ಹಾಕಿ ಮಾಡಿರುವಂಥ ವಿಡಿಯೋ ಇದು. ಸ್ವಲ್ಪ ಜಾಸ್ತಿ ಎಮೋಷನ್ ಆಗಿಬಿಟ್ಟೆ ಅನಿಸುತ್ತೆ. ಜಾಸ್ತಿ ಲ್ಯಾಗ್ ಮಾಡೋದು ಬೇಡ. ಬನ್ನಿ ಫ್ಯಾಕ್ಟ್ ನಂಬರ್ 3. ನಮ್ಮ ಭಾರತದಲ್ಲಿ ಒಂದು ಕೋಟೆ ಇದೆ. ಅಲ್ಲಿ ರಾತ್ರಿ ಆದ ತಕ್ಷಣ ಯಾವ ಪ್ರಾಣಿ, ಕ್ರಿಮಿ, ಕೀಟ ಯಾವುದು ಕೂಡ ಅಲ್ಲಿ ಇರಲ್ಲ. ಅಫ್ಕೋರ್ಸ್ ಮನುಷ್ಯರು ಇರಲ್ಲ. ಅದು ರಾಜಸ್ಥಾನದಲ್ಲಿದೆ. ಅದರ ಹೆಸರು ಬಂದು ಬಾಂಗಡ್ ಕೋಟೆ. ಭಾರತ ಸರ್ಕಾರವೇ ಅಲ್ಲಿ ಯಾರೂ ಹೋಗುವಂತಿಲ್ಲ ಅಂತ ಬೋರ್ಡ್ ಹಾಕಿದೆ. ಅದು ಸಂಜೆ 6 ಗಂಟೆಯಿಂದ ಹಿಡಿದು ನೈಟ್ ಟೈಮಲ್ಲಿ. ಬಿಕಾಸ್ ಆ ನೈಟ್ ಟೈಮಲ್ಲಿ ಅಲ್ಲಿ ಏನೇನೋ ವಿಚಿತ್ರ ಶಬ್ದಗಳು ಬರ್ತಾವಂತೆ. ಹಳೆಯ ಕಥೆಯ ಪ್ರಕಾರ ಅಲ್ಲಿ ಯಾರೋ ಕೆಟ್ಟ ಮಂತ್ರಿಯಿಂದ ಆ ಶಾಪ ಬಂದಿದ್ದಂತೆ. ಯಾರ ಹತ್ರ ಅದು ತ್ರಿಬಲ್ ಗುಂಡಿಗೆ ಇದ್ದರೆ ಹೋಗಿ ಟ್ರೈ ಮಾಡ್ಬೋದು. ಹಾಗೂ ಕಮೆಂಟ್ ಮಾಡಿ, ನೀವು ಒಂದು ರಾತ್ರಿ ಅಲ್ಲಿ ಸಿಗಾಕೊಂಡ್ರೆ ಏನು ಮಾಡ್ತೀರಾ ಅಂತ. ನಾನೇನಾದರೂ ಅಲ್ಲಿ ಸಿಗಾಕೊಂಡ್ರೆ ಸಿಗಾಕೊಂಡೆ ನೋಡೋಣ ಇವಾಗ ಹೇಗೆ. ಓಕೆ, ಜಾಸ್ತಿ ಲ್ಯಾಗ್ ಮಾಡೋದು ಬೇಡ. ಬನ್ನಿ ಹೋಗೋಣ. ಫ್ಯಾಕ್ಟ್ ನಂಬರ್ 4. ಹಿಸ್ಟ್ರಿ ಅಂತ ಹೇಳಿದಿ ನಮ್ಮ ಕರ್ನಾಟಕ ಬಿಡೋಕ್ಕಾಗುತ್ತಾ? ಹಂಪಿ ಬಿಡೋಕ್ಕಾಗುತ್ತಾ? ನೀವು ಕಟ್ಟಿಗೆಗೆ ಬಾರಿಸಿದ್ರೆ ಮ್ಯೂಸಿಕ್ ಸೌಂಡ್ಸ್ ಬರುತ್ತಾ? ಸ್ಕೂಲಲ್ಲಿ ಬಾರಿಸ್ತೀವಲ್ಲ ಆ ಥರ ಅಲ್ಲ, ಮ್ಯೂಸಿಕ್ ಬರಬೇಕು, ಮ್ಯೂಸಿಕ್. ಹೌದು, ಅದು ನಮ್ಮ ಕರ್ನಾಟಕದಲ್ಲಿರೋ ಹಂಪಿ. ಅಲ್ಲಿ ಇರುವ ಕಂಬಗಳಿಗೆ ಯಾವುದಾದರೂ ಚಿಕ್ಕ ಕಡ್ಡಿಯಿಂದ ಹೊಡೆದರೆ ಅಲ್ಲಿ ವೀಣೆ ಹಾಗೂ ಬೇರೆ ಬೇರೆ ತರಹ ಇನ್ಸ್ಟ್ರೂಮೆಂಟ್ನ ಶಬ್ದ ಬರುತ್ತೆ. ಮತ್ತು ನನಗೆ ಎಲ್ಲರೂ ಕಮೆಂಟ್ ಮಾಡಿ, ಯಾರು ನಿಮ್ಮ ಸ್ಕೂಲ್ನ ಬೆಂಚನ್ನು ಟಮಟೆ ಥರ ಯೂಸ್ ಮಾಡಿದ್ದೀರಾ ಅಂತ. ಎಲ್ಲರೂ ಕಮೆಂಟ್ ಕೂಡ ಓದ್ತೀನಿ ನಾನು. ಓಕೆ, ಮತ್ತೆ ಜಾಸ್ತಿ ಲ್ಯಾಗ್ ಮಾಡೋದು ಬೇಡ. ಬನ್ನಿ ಹೋಗೋಣ. ಫ್ಯಾಕ್ಟ್ 5. ಈ ಫ್ಯಾಕ್ಟು ಸ್ವಲ್ಪ ಎಲ್ಲರಿಗಿಂತ ಯೂನಿಕ್ಕು, ಅದಕ್ಕೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಥಿಂಕ್ ಮಾಡಿ, ನೀವು ಯಾವುದೋ ಗುಡ್ಡ ಬೆಟ್ಟ ಹತ್ತಿದ್ದೀರಾ. ಅವಾಗ ನಿಮ್ಮ ಗಾಡಿನ ನ್ಯೂಟ್ಲಿಗೆ ಹಾಕಿದ್ರಿ.
ಅವಾಗ ಆ ಗಾಡಿ ತಾನೇ ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪಕ್ಕ ನಿಮಗೆ ಭಯ ಆಗುತ್ತೆ ತಾನೆ. ವೇಟ್ ಮಾಡಿ, ಏನಂತ ನಾನು ಹೇಳ್ತೀನಿ. ನಮ್ಮ ಭಾರತದಲ್ಲಿರೋ ಲಡಾಖ್ನಲ್ಲಿ ಇದಾಗುತ್ತೆ. ಅದರ ಹೆಸರು ಕೂಡ ಮ್ಯಾಗ್ನೆಟಿಕ್ ಹಿಲ್ ಅಂತ ಇಟ್ಟಿದ್ದಾರೆ. ನಿಮ್ಮ ಗಾಡಿಯನ್ನು ಆ ರೋಡ ಮೇಲೆ ಮಾಡಿರುವ ಬಾಕ್ಸಿನ ಮೇಲೆ ನಿಲ್ಲಿಸಿದರೆ ಗಾಡಿ ಸ್ಟಾರ್ಟ್ ಮಾಡ್ದೇನೆ 20 km/h ಓಡುತ್ತೆ. ಇದಕ್ಕೆ ಸೈಂಟಿಸ್ಟ್ಗಳು ಇದೊಂದು ಆಪ್ಟಿಕಲ್ ಇಲ್ಯೂಷನ್ ಅಂತ ಅಂತಾರೆ, ಅಂದರೆ ಕಣ್ಣಿನ ಭ್ರಮೆ ಅಂತ. ಮತ್ತು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ವಿಡಿಯೋನ ಮಾಡೋದು ತುಂಬ ಪರಿಶ್ರಮ ಬೇಕಾಗುತ್ತೆ. ಮತ್ತೆ ಓವರ್ ಎಮೋಷನ್ ಹೋಗ್ಬಿಟ್ಟೆ. ಸ್ಟಾಪ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.